ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡೋಣ ಅಂತ ಅಂದರೆ ಆಗದಿಲ್ಲಿದ್ದ ಬಟ್ಟೆ ತಗೊಬಂದೋಳೆ ನಮ್ಮ ಸಾನ್ವಿ. ಬಿಚ್ಚಾಕೈತಿಲ್ಲ ಈಗ, ಬಿಚ್ಚ. ನೋಡಿ ಫ್ರೆಂಡ್ಸ್, ಇವರು ಬೇಡ ಬೇಡ ನಾನು ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಯಪ್ಪ, ಇವರ ಫ್ರಾಕ್ ತಗೊಬಂದ್ರೆ ಹಿಂಗೆ ಹೇಳ್ತವ್ರೆ ನೋಡಿ ಫ್ರೆಂಡ್ಸ್. ನೀನು ತೆಗೀರಿ. ಯಪ್ಪ, ನೆಡ್ಕೊಂಡು ಹೋಗೋದಾರ ಪಪ್ಪ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಜಂಪ್ ಹಿಂಗೆ ಅಂದ್ಬಿಟ್ಟು ಜಂಪ್ ಮಾಡು, ಆಯ್ತಾ? ಹಿಂಗೆ ಅಂದ್ಬಿಟ್ಟು ಹಿಂಗೆ. ಏನು ಗೊತ್ತಿತ್ತು ನಾನು ಆಯ್ತಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿದು ವೆಲ್ಕಮಿಂಗೆ ಕೊಡಲಿಲ್ಲ, ಆಗಲೇ ವಿಡಿಯೋ ಸ್ಟಾರ್ಟ್ ಆಯಿತು ಅಂತ ಅನ್ಕೊತಾ ಇದ್ದೀರಾ? ಯಾಕಂದರೆ ನಮ್ಮ ಸಾನ್ವಿ ವೆಲ್ಕಮಿಂಗ್ ಕೊಡೋಕೆ ನಮಗೆ ಟೈಮೇ ಕೊಡಲಿಲ್ಲ. ಈ ವಿಡಿಯೋ ಪ್ಲ್ಯಾನ್ಡ್ ಅಲ್ಲ, ಆ್ಯಕ್ಚುಲಿ ಅನ್ಪ್ಲ್ಯಾನ್ಡಾಗಿ ಆಗಿದ್ದು. ನಾವು ಸಾನ್ವಿ ಕೈಲಿ ಟ್ರೆಂಡಿಂಗ್ ಸಾಂಗ್ಗೆ ರೀಲ್ ಮಾಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅವಳು ಟೇಕ್ ಮೇಲೆ ಟೇಕ್ ತಗೊಳ್ಳೋದ್ರಿಂದ ಯಾಕೆ ಇದನ್ನು ಮೇಕಿಂಗ್ ವಿಡಿಯೋ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀವಿ. ಟೇಕ್ 1 ಆಯಿತು, ಟೇಕ್ 2 ಆಯಿತು, ಟೇಕ್ 3 ಆಯಿತು. ಸುಮಾರು ಟೇಕ್ಗಳಾದಮೇಲೆ ನಮ್ಮ ಸಾನ್ವಿ ಪುಟ್ಟ ಡ್ಯಾನ್ಸ್ ಮಾಡಿದ್ಲು ಸಾಂಗ್ಗೆ. ಅವಳಿಗೆ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಅವ್ರ ಅಣ್ಣ ಕೂಡ ಬಂದಿದ್ದರು. ಆದರೆ ಇಲ್ಲಿ ಉಲ್ಟಾ ಆಯಿತು. ನಮ್ಮ ಸಾನ್ವಿನೇ ಅವ್ರ ಅಣ್ಣನಿಗೆ ಹೇಳ್ಕೊಡ್ತೀನಿ, ನಾನು ಹೇಳ್ಕೊಟ್ಟಂಗೆ ನೀನು ಮಾಡು ಅಂತ ಹೇಳಿ ಅವನ ಕೈಲೇ ಡ್ಯಾನ್ಸ್ ಮಾಡಿಸ್ತಾ ಇದ್ಲು. ಸಾನ್ವಿ ಅವ್ರ ಅಣ್ಣ ಬಂದು ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಸಾನ್ವಿ ಅವ್ರ ಅಪ್ಪನೂ ಕೂಡ ಬಂದು ಸ್ವಲ್ಪ ಸ್ಟೆಪ್ಸ್ ಹೇಳ್ಕೊಟ್ರು. ನೋಡಿ ಅಪ್ಪ ಮಗಳು ಸ್ಟೆಪ್ಸ್ ಹೇಗಿದೆ ಅಂತ. ಸರಿ, ನಾವು ಯಾವ ಸಾಂಗಿಗೆ ರಿಹರ್ಸಲ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊತಾ ಇದ್ದೀರಾ? ಮೋನಿಕಾ ಮೋನಿಕಾ ಬೇಬಿ ಮೋನಿಕಾ ಕಿಚ್ಚು ಕಿಚ್ಚು ಆಟೋ. ಓಕೆ, ಕಲ್ತ್ಕೊಂಡ? ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಾನ್ವಿ ಯಾವ ಸಾಂಗಿಗೆ ರೀಲ್ಸ್ ಮಾಡ್ತಾ ಇದ್ದಾಳೆ ಅಂತ. ಎಸ್, ಟ್ರೆಂಡಿಂಗ್ ಸಾಂಗ್ ಆಗಿರೋ ಮೋನಿಕಾ ಸಾಂಗ್ಗೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾ ಇದ್ದಾಳೆ. ಸಾನ್ವಿಗೆ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಮನೆಯವರೆಲ್ಲ ಕೂತ್ಕೊಂಡು ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು. ಅವರಮ್ಮ, ಅಣ್ಣ, ಅಪ್ಪ ಎಲ್ಲರೂ ಸೇರಿ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಟ್ರು. ನಮ್ಮ ಸಾನ್ವಿನೂ ಬೇಗ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡು ಡ್ಯಾನ್ಸ್ ಮಾಡಿದ್ಲು. ನಮ್ಮ ಸಾನ್ವಿ ಡ್ಯಾನ್ಸ್ ರೀಲ್ಸ್ನ ಶಾರ್ಟ್ಸಲ್ಲಿ ಹಾಕಿರ್ತೀವಿ. ಯಾರೆಲ್ಲ ಶಾರ್ಟ್ಸಲ್ಲಿ ನೋಡಿರಲ್ವೋ ಅವರು ಈ ವಿಡಿಯೋ ನೋಡಿದ್ಮೇಲೆ ಹೋಗಿ ಶಾರ್ಟ್ಸ್ನ ನೋಡಿ. ಯಾರಿಗೆಲ್ಲ ಶಾರ್ಟ್ಸ್ ಇಷ್ಟ ಆಯಿತೋ ಅವರೆಲ್ಲ ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಶಾರ್ಟ್ಸಲ್ಲಿ ಹೋಗಿ ನೋಡಿ. ನಮ್ಮ ಸಾನ್ವಿ ಬರೀ ಡ್ಯಾನ್ಸಿಗೆ ಮಾತ್ರ ರೀಲ್ಸ್ ಮಾಡಿಲ್ಲ, ಇಲ್ಲಿ ರೈಮ್ಸ್ ಹೇಳಿದ್ದಾಳೆ, ಫಿಲ್ಮ್ ಸಾಂಗ್ ಆಡಿದ್ದಾಳೆ. ಅವಳು ಡ್ಯಾನ್ಸ್ ಆಡುವಾಗ ಅವಳು ಕ್ಯೂಟ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಮತ್ತೊಮ್ಮೆ ನಾವು ನಮ್ಮ ಬಾಲ್ಯಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ನಮ್ಮ ಸಾನ್ವಿ ಇನ್ನೂ LKG ಓದ್ತಾ ಇರೋದು. ನೋಡಿ, ನಮ್ಮ ಸಾನ್ವಿ ಕರೆಕ್ಟಾಗಿ ಡ್ಯಾನ್ಸ್ ಆಡಿ ಮುಗಿಸಿದ ಮೇಲೆ ಅವಳ ಅಣ್ಣ ಹೊಡೀರಿ ಚಪ್ಪಾಳೆ ಅಂತ ಹೇಳಿ ಚಪ್ಪಾಳೆ ಹೊಡಿತಾ ಇದ್ದಾನೆ. ಅವಳ ಫೇಸ್ನಲ್ಲೂ ನೋಡಿ ಎಷ್ಟೊಂದು ಖುಷಿ. ಫೈನಲಿ ಐ ಡಿಡ್ ಇಟ್ ಅಂತ ಅನ್ಕೊತಾ ಇದ್ದಾಳೆ. ನಮ್ಮ ಸಾನ್ವಿ ಇನ್ನೂ LKG ಆಗಿದ್ದರೂ ತುಂಬ ಶಾರ್ಪ್ ಇದ್ದಾಳೆ. ಕ್ಲಾಸ್ಗೆ ಮಾನಿಟರ್ ನಮ್ಮ ಸಾನ್ವಿ. ಓದೋದ್ರಲ್ಲೂ ಅಷ್ಟೇ ತುಂಬ ಬ್ರಿಲಿಯಂಟು. ಆ್ಯಕ್ಚುಲಿ ಈ ಸಾಂಗ್ ಪರ್ಫಾರ್ಮ್ ಮಾಡುವಾಗ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಅವರ ಅತ್ತೆ ವಿಡಿಯೋ ಮಾಡ್ತಾಯಿದ್ರು, ಅವರಪ್ಪ ಸಾಂಗ್ನ ಪ್ಲೇ ಮಾಡ್ತಾಯಿದ್ರು. ಆಗ ಅವರಪ್ಪ ಸಾಂಗ್ನ ಬೇಗನೆ ಪ್ಲೇ ಮಾಡಿಬಿಟ್ರು. ಆಗ ನೋಡಿ ನಮ್ಮ ಪುಟಾಣಿ ಅವ್ರ ಅಪ್ಪನಿಗೆ ಏನು ಕೌಂಟ್ರು ಕೊಡ್ತಾಳೆ ಅಂತ. ನೀನು ನಿಧಾನಕ್ಕೆ ಮಾಡಬೇಕು. ಹಿಂಗೆ ಅಲ್ಲ, ಎರಡೆರಡು ಸಲ ಮಾಡಬೇಕು. 2 ಸಲ ಆ ಕಡೆನೂ 2 ಸಲ.
ಅಲ್ಲಿ ದೂರ ಎಕ್ಸಾಮ್ ಮಾಡಬೇಡ. 1 2 ಆ ಥರ ಹೇಳ್ಕೊ. ಓಕೆ ಸ್ಟಾರ್ಟ್. 1 2 ಬಾಯಲ್ಲಿ ಆಮೇಲೆ 1 2 ಅಂತ ಮೈಂಡಲ್ಲಿ ಮಾತ್ರ ಇರುತ್ತೆ. 1 2 ಅಷ್ಟೇ. ಅದನ್ನ ಮಾತ್ರ 2 ಸಲ ಮಾಡಿ, ಇನ್ನೆಲ್ಲ ಒಂದೊಂದು ಸಲ. ಓಕೆ. ನೋಡಿ ನಮ್ಮ ಸಾನ್ವಿ ಹೇಗೆ ತರಲೆ ಮಾಡಿದ್ದಾಳೆ ಅಂತ. ಏನೇ ಹೇಳಿ ಚಿಕ್ಕ ಮಕ್ಕಳು ಮಾತಾಡ್ತಾ ಇದ್ರೆ ಅವ್ರು ಮಾತಾಡೋದನ್ನೇ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಮ್ಮ ಸಾನ್ವಿ ಬರೀ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಇನ್ನು ಮುಂದೆ ಸಾಂಗ್ ಆಡಿದ್ದಾಳೆ, ಶ್ಲೋಕ ಆಡಿದ್ದಾಳೆ, ರೈಮ್ಸ್ ಕೂಡ ಆಡಿದ್ದಾಳೆ. ಅದೆಲ್ಲ ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ಬೋದು. ನಿಮ್ಮ ಮನೇಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಲೂ ಈ ಟ್ರೆಂಡಿಂಗ್ ಸಾಂಗ್ ಆಗಿರೋ ಮೋನಿಕಾ ಸಾಂಗ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿಸಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪುಟ್ಟ ಪರ್ಫಾರ್ಮರ್ಗೆ ಬ್ಲೆಸ್ಸಿಂಗ್ಸ್ ಮತ್ತು ಲವ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.